ಬೆಂಗಳೂರು ಟನಲ್ ಪ್ರಾಜೆಕ್ಟ್ನ DPR ಕೊನೆಗೂ ಬಂತು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ 6 ಲೇನ್ ರೋಡ್ ಅಂತ ಪ್ರಪೋಸಲ್ ಇದೆ. ಇದು ಯಲಹಂಕದಿಂದ ಆರಂಭ ಆಗಿ ಹೆಬ್ಬಾಳದ ಕಡೆ, ಹೆಬ್ಬಾಳದಿಂದ ಯಲಹಂಕ 2 ರೂಟ್ ಕವರ್ ಮಾಡುತ್ತೆ. ಇದು NH44ಗೆ ಕನೆಕ್ಟ್ ಮಾಡುತ್ತೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಬಳ್ಳಾರಿ ರೋಡಿಂದ ನಾಗವಾರ ಕನೆಕ್ಟ್ ಮಾಡುತ್ತೆ. ಇದು NH75 ಮಾಲೂರು ಬೈರನಹಳ್ಳಿ ರೋಡ್ ಹತ್ರ ಬರುತ್ತೆ. DPR ಪ್ರಪೋಸ್ಡ್ ರೂಟ್ ಪ್ರಕಾರ ಇದು ನಾಗವಾರ ಪಾರ್ಕ್ಗೆ ಕನೆಕ್ಟ್ ಮಾಡುತ್ತೆ. ಇದೇ ರೂಟ್ನಲ್ಲಿ ಮುಂದೆ ಬಂದರೆ ಮಾಲೂರು ಬೈರನಹಳ್ಳಿ ರೋಡ್ ಹೆಬ್ಬಾಳದಿಂದ ಯಶವಂತಪುರಕ್ಕೂ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಮೇಕ್ರಿ ಸರ್ಕಲ್ನಿಂದ ಗುತ್ತಹಳ್ಳಿ ಮೇನ್ ರೋಡ್ ಮೇಲೆ ಹೋಗುತ್ತೆ. ಈ ರೂಟ್ ಪ್ಯಾಲೇಸ್ ಗುತ್ತಹಳ್ಳಿ ಹತ್ರ ರೀಚ್ ಆಗುತ್ತೆ. ಹಾಗೆ ಗುತ್ತಹಳ್ಳಿ ಮೇನ್ ರೋಡಿಂದ NR ರೋಡ್ ಕಡೆಗೆ ಬಂದರೆ ಈ ರೂಟ್ ಸಿಲ್ವರ್ ಜುಬ್ಲಿ ಪಾರ್ಕ್ಗೆ ಕನೆಕ್ಟ್ ಆಗುತ್ತೆ. ಇದು ಕೆಂಪೇಗೌಡ ಟೌನ್ನಿಂದ ಚಾಮರಾಜಪೇಟೆಗೆ ಕನೆಕ್ಟಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ಸಿದ್ದಾಪುರ ರೋಡ್ ಮೇಲೆ ಮುಂದೆ ಹೋದರೆ ಮಹಾರಾಜ ಅಗ್ರಸೇನಾ ಭವನಕ್ಕೆ ಕನೆಕ್ಟ್ ಮಾಡುತ್ತೆ. ಈ ರೂಟ್ ಅಶೋಕ ಪಿಲ್ಲರ್ ಹಾಗೂ ಮಲ್ಲಿಗೆ ಲೈನ್ಗೆ ಕನೆಕ್ಟ್ ಮಾಡುತ್ತೆ. ಅಲ್ಲಿಂದ ಮರಿಗೌಡ ರೋಡ್ ಮೇಲೆ ನಿಮಾನ್ಸ್, ನಂತರ NH44 ಕಡೆ ಎಕ್ಸಿಟ್ ಆಗುತ್ತೆ ವಯಾ ಆಡುಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ಇದಕ್ಕೆ ಪ್ಯಾರಲಲ್ ಆಗಿ ರೆಡ್ ಲೈನ್ ನೋಡೋಣ, ಏಕೆಂದರೆ ಈ 2 DPR ಸ್ಟೇಟ್ ಕ್ಯಾಬಿನೆಟ್ ಕೆಳಗೆ ಅಪ್ರೂವ್ ಆಗಿರೋದು. ಹೆಬ್ಬಾಳ ವೆಟರ್ನರಿ ಕಾಲೇಜ್, ಗಂಗೇನಹಳ್ಳಿ, ಮೇಕ್ರಿ ಸರ್ಕಲ್, ಚಾಳುಕ್ಯ ಸರ್ಕಲ್, ಸೆಂಟ್ರಲ್ ಕಾಲೇಜ್, ಟೌನ್ ಹಾಲ್, ವಿಲ್ಸನ್ ಗಾರ್ಡನ್, SG ಪಾಳ್ಯ, ಸೆಂಟ್ ಜಾನ್ಸ್, CPWD ಕ್ವಾರ್ಟರ್ಸ್, ಬೆಲ್ಲಂದೂರು ಗೇಟ್ ಮೇಲೆ ಸರ್ಜಾಪುರ ತನಕ ಹೋಗುತ್ತೆ. ಆನ್ ಪೇಪರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿದೆ, ಏಕೆಂದರೆ ಇದು ಬ್ಲೂ ಲೈನ್ ಹಾಗೂ ಯೆಲ್ಲೋ ಲೈನ್ ಜೊತೆ ಇಂಟರ್ಸೆಕ್ಟ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಔಟರ್ ರಿಂಗ್ ರೋಡ್ ಮಧ್ಯೆ ಹೋಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಟಾಪ್ 10 ಬ್ಯಾಂಗ್ಳೂರ್ ಟ್ರಾಫಿಕ್ ಹಾಟ್ಸ್ಪಾಟ್ಸ್ ಬಗ್ಗೆ ತಿಳಿಸಿದ್ದೆ. ಹೇಗೆ ಔಟರ್ ರಿಂಗ್ ರೋಡ್ನಲ್ಲಿ ಗೊರಗುಂಟೆಪಾಳ್ಯ, ಹೆಬ್ಬಾಳ ಫ್ಲೈಓವರ್, ಟಿನ್ ಫ್ಯಾಕ್ಟ್ರಿ, ಮಾರತ್ತಳ್ಳಿ, ಸಿಲ್ಕ್ ಬೋರ್ಡ್ ಎಲ್ಲಾನು ಓವರ್ ಕ್ರೌಡೆಡ್ ಇದೆ ಅಂತ. ಟನಲ್ ರೋಡ್ ಆಗೋದ್ರಿಂದ ಔಟರ್ ರಿಂಗ್ ರೋಡ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಈಸಿ ಆಗಬೇಕು ಅನ್ನೋದು ಮೇನ್ ಇಂಟೆನ್ಷನ್ನು. ಇದು ಆರೆಂಜ್ ಲೈನ್ಗೂ ಇಂಟರ್ಸೆಕ್ಟ್ ಆಗುತ್ತೆ. ಇದು ಹೆಬ್ಬಾಳದಿಂದ ಆರಂಭ ಆಗಿ ಪಟೇಲಪ್ಪ ಲೇಔಟ್, ಪೀಣ್ಯ, ಇಲ್ಲಿ ಗ್ರೀನ್ ಲೈನ್ ಇಂಟರ್ಸೆಕ್ಟ್ ಆಗುತ್ತೆ. ಸುಮನಹಳ್ಳಿ ಕ್ರಾಸ್, PS ಕಾಲೇಜ್ ಮೇಲೆ JP ನಗರ್ ತನಕ ಕನೆಕ್ಟ್ ಮಾಡುತ್ತೆ. ಇದು ಕೂಡ ಗ್ರೀನ್ ಲೈನ್ಗೆ ಇಂಟರ್ಸೆಕ್ಟ್ ಆಗುತ್ತೆ. ನೀವು ಈ ಟನಲ್ ರೋಡ್ನ ಗಮನಿಸಿದ್ರೆ ಬೆಂಗಳೂರಿನ ಮಧ್ಯ ಬರುತ್ತೆ. ಪಿಂಕ್ ಲೈನ್ಗೂ ಕನೆಕ್ಟ್ ಆಗಿದೆ. ನಾಗವಾರದಿಂದ ಕಾಳೆನಾಗ್ರವರೆಗೂ ಇರೋ ರೂಟ್ ಬನ್ನೇರ್ಘಟ್ಟ ರೋಡ್ಗೂ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಕೂಡ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಟನಲ್ ರೋಡ್ ಬ್ಲೂ ಲೈನ್, ಯೆಲ್ಲೋ ಲೈನ್, ಆರೆಂಜ್ ಲೈನ್, ರೆಡ್ ಲೈನ್, ಪಿಂಕ್ ಲೈನ್, ಪರ್ಪಲ್ ಲೈನ್, ಸೊ ಎಲ್ಲ ಮೆಟ್ರೋ ಲೈನು ಕನೆಕ್ಟ್ ಮಾಡುತ್ತೆ ಈ ಪ್ರಪೋಸ್ಡ್ ಟನಲ್ ರೋಡ್. ಇದು ಒಟ್ಟು 18 ಕಿಲೋಮೀಟರ್ ಇದೆ. 8,043 ಕೋಟಿ ಆಗ್ಬೋದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 8,000ಕ್ಕೆಲ್ಲ ಆಗಲ್ಲ, ತುಂಬ ಜಾಸ್ತಿ ಆಗುತ್ತೆ. ಈ DPR ಅಲ್ಲಿ ಕೆಲ ಟೆಕ್ನಿಕಲ್ ಎರರ್ಸ್ ಇದೆ. ಆ ಟೆಕ್ನಿಕಲ್ ಎರರ್ ಏನು ಅಂತ ನಾನು ಬೇರೆ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ಸೊ ಟನಲ್ ರೋಡ್ಗೆ ಭಾರಿ ವಿರೋಧ ಬರ್ತಿದೆ. ಬೆಂಗಳೂರು ಸೆಂಟ್ರಲ್ MP PC ಮೋಹನ್ ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ BBMP ಚೀಫ್ಗೆ ಲೆಟರ್ ಬರೆದಿದ್ದಾರೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಬಹಳಷ್ಟು ಎರರ್ ಇದೆ ಅಂತ. ಹಾಗೆ ನಾವು ಟನಲ್ ಪ್ರಾಜೆಕ್ಟ್ಗೆ ರೋಡ್ ಆಗಿಬೇಕಂದ್ರೆ 30 ಮೀಟರ್ ಆಳ ಆಗಿಬೇಕು. ಅಷ್ಟು ಆಳ ಆಗಿಯಕ್ಕೆ 20 ಸಾಯಿಲ್ ಸ್ಯಾಂಪಲ್ ಪ್ರತಿ ಕಿಲೋಮೀಟರ್ಗೂ ತಗೋಬೇಕು. ಅಟ್ಲೀಸ್ಟ್ 400 ಸಾಯಿಲ್ ಸ್ಯಾಂಪಲ್ನ ಟೆಸ್ಟ್ ಮಾಡಬೇಕು. 18 ಕಿಲೋಮೀಟರ್ 30 ಮೀಟರ್ ಆಳ ಆಗೋದು, ರೋಡ್ ಮಾಡೋದು ತಮಾಷೆ ವಿಷಯನೇ ಅಲ್ಲ. ಇದರ ಜೊತೆ ಜಿಯೋ ಟೆಕ್ನಿಕಲ್ ಸ್ಟಡೀಸ್ನಲ್ಲಿ ಪ್ರಾಬ್ಲಮ್ ಬಂದರೆ ಟನಲ್ ಕೊಲ್ಯಾಪ್ಸ್ ಆಗ್ಬೋದು ಅಂತಲೂ ಕೆಲವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದರ ಬದಲು ಮೆಟ್ರೋ ಫೇಸ್ 3A ಮೇಲೆ ಫೋಕಸ್ ಮಾಡಬಹುದು ಅಂತ PC ಮೋಹನ್ ಅವರ ಅನಿಸಿಕೆ. ಫೇಸ್ 3Aನ ರೆಡ್ ಲೈನ್ ಅಂತಲೂ ಕರೀತಾರೆ. ಇದರ ಜೊತೆ ಈ ಟನಲ್ ರೋಡ್ DPRನಲ್ಲಿ ಭಯಂಕರ ಕಾಪಿ ಪೇಸ್ಟ್ ಕೆಲಸ ನಡೆದಿದೆ. ಹಾಗೆ ಬಹಳಷ್ಟು ಟೆಕ್ನಿಕಲ್ ಎರರ್ಸ್ ಇದೆ. ಆ ಟೆಕ್ನಿಕಲ್ ಎರರ್ಸ್ ಏನು ಅದನ್ನು ನಾನು ಹೊಸ ಚಾನಲ್ G2B ನೆಕ್ಸಸ್ನಲ್ಲಿ ಕವರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಹೇಗೆ ನೀವು ಈ ವಿಡಿಯೋನಲ್ಲಿ ಟನಲ್ ರೋಡ್ ಆದರೆ ಅದರ ಬೆನಿಫಿಟ್ಸ್ ತಿಳ್ಕೊಂಡ್ರೋ, ಆ ವಿಡಿಯೋನಲ್ಲಿ ಅದರ ಕ್ರಿಟಿಸಿಸಮ್ಸ್ ಮತ್ತು ಟೆಕ್ನಿಕಲ್ ಎರರ್ಸ್ನ ಕವರ್ ಮಾಡಿದ್ದೀನಿ. ಹಾಗೆ ಆ ಚಾನಲ್ನಲ್ಲಿ ಜಿಯೋಗ್ರಫಿ, ಪಾಲಿಟಿಕ್ಸ್, ಬಿಸ್ನೆಸ್, ಗೌರ್ಮೆಂಟ್ ಪಾಲಿಸೀಸ್, ಎಕನಾಮಿಕ್ ಇಂಪ್ಯಾಕ್ಟ್ ಈ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನೆಲ್ಲ ಕವರ್ ಮಾಡ್ತಾ ಇರ್ತೀನಿ. ಒಮ್ಮೆ ಆ ಚಾನಲ್ನ ವಿಸಿಟ್ ಮಾಡಿ ನನ್ನ ಕೆಲಸನ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೇನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ.